ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಆ ಹೆಣ್ಣಿನ ಗೆಟಪ್ಪೇ ಒಂದು ತುಂಬ ಚೆನ್ನಾಗಿದೆ. ಒಂದು ಶೇಡಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಒಂದು 2 ಶೇಡ್ ಬರುತ್ತೆ, ಒಂದು ತಿರ್ಗೋದು, ಬಟ್ ಇನ್ನೊಂದು ಶೇಡಲ್ಲಿ ನಿಮ್ಮ ಚಿಕ್ಕ ಮಗಳು ಥರನೇ ಕಾಣ್ತೀರಾ. ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ? ಮೇಡಮ್ ಅವ್ರು ಕೊಟ್ರ, ನಿಮ್ಮ ಇಬ್ಬರು ಡಾಟರ್ಸ್? ಏನು ನಿಮ್ಮ ಸ್ತ್ರೀ ಗೆಟಪ್ಪಲ್ಲಿ 2 ಶೇಡ್ ಇರುತ್ತೆ, ಅಂದರೆ ತಿರುಗ್ತೀರಾ ಮತ್ತು 2 ಆ್ಯಂಗಲ್, ಒಂದೇ ಆ್ಯಂಗಲಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಮದುವೆ ಟೈಮಲ್ಲಿ ಕಾಣ್ತಾರಲ್ಲ ಆ ಥರ. ಸೊ ಇನ್ನೊಂದು ಶೇಡ್ ಇದೆ, ನಿಮ್ಮ ಚಿಕ್ಕ ಮಗಳು ನಿವೇದಿತಾ ಅವ್ರ ಥರ ಕಾಣ್ತೀರಾ. ಕಾಂಪ್ಲಿಮೆಂಟ್ಸ್ ಅಂತ ಯಾರು ಕೊಟ್ಟರು ಮನೆಯಲ್ಲಿ? ಫಸ್ಟ್ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ತಂದೆ ತಾಯಿ ಕೊಡಿ. ಯಾಕಂದ್ರೆ ಅದಾದ್ಮೇಲೆ ಐ ಥಿಂಕ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಅದು ಯಾರು ಕಾಂಪ್ಲಿಮೆಂಟ್ ಕೊಟ್ಟರು ಐ ಥಿಂಕ್ ಗೀತನಿಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ಈಗಾಗಲೇ ಈ ಸಿನಿಮಾ ರಿಲೀಸ್ಗೆ ನೀವೆಲ್ಲ ಏನೇನು ಅಂದರೆ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದಮೇಲೆ ಎಷ್ಟು ಇದಾಗ್ಬೋದು? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಡ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಔಟ್ಸೈಡು, ಇವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ, ಅದು ಜನವರಿ 1ಕ್ಕೆ ಬಿಡ್ತಾ ಇದ್ದೀವಿ ಸರ್. ಶಿವಣ್ಣ ಗೆಟಪ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಸಾಲ್ಟು ಆ ಗೆಟಪ್ ಎಲ್ಲ, ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗೆ ಅನ್ಸುತ್ತೆ ನಿಮ್ಗೆ? ಆ ಗೆಟಪ್ ಎಲ್ಲ ಆಗ್ತಾಗ ಅದು ಆ್ಯಕ್ಚುಲಾಗಿ ಆಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗ್ಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬಂದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟಪ್ಗೆ ಒಂದು 3.5, 4 hours ಆಗಿದೆ. ಐ ಥಿಂಕ್ ಗುಡ್, ಒಂದು ಆಪರ್ಚುನಿಟಿ ನಮಗೆ. ಯಾಕಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಯಾವ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ. ಅಮ್ಮ ಬಟ್ ಎಷ್ಟೊತ್ತು ಬರುತ್ತೆ ಅಂತ ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಹಾಕ್ಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ಅದು ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟ್ ಅಂತ. ಅವರು ನೋಡಿದ್ದೆ ಯಾವಾಗ ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದ್ದೆ ನನ್ನ ಮಿಡದ ಶ್ರುತಿ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರ? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಹೌದು, ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಉಪೇಂದ್ರ ಬಂದು ಅವಾಗ ಮುದ್ದಾಗಿದ್ದೆ ಅಂತ ಉಪೇಂದ್ರ ನನಗೆ ಸಂಕೊಂಡೆ ಅದಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವಾದು. ಸೊ ಶಿವ ದೇವ್ರೇನಾದ್ರೂ 3ನೇ ಕಣ್ಣು ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ 3ನೇ ಕಣ್ಣಲ್ಲಿ ಏನೇನು ಅಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸ್ ಹತ್ರದಾಗಲಿ. ತುಂಬ ಆಗ್ತಾ ಇರುತ್ತೆ. ನಮ್ಗೆ ಅದಕ್ಕೊಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದ್ರೂ ನಿಮ್ಮ 3ನೇ ಕಣ್ಣು? ಯಾರು ಮನೆಯೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ 3ನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ 2 ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸರ್